Determine the angle of minimum deviation for a given glass prism by plotting a graph of angle of incidence versus angle of deviation. See, ಏನು ಮಾಡ್ಬೇಕು ನಾವೀಗ angle of minimum deviation ಹಾಗಂದ್ರೆ ಏನ್ರಿ ಅರ್ಥ ಇಲ್ಲೇ. ಸೊ ದಿಸ್ ಈಸ್ ಯುವರ್ ಇನ್ಸಿಡೆಂಟ್ ರೇ. ಓಕೆ, ಈ ಪ್ರಿಸಮ್ ಇಲ್ಲ ಅಂದ್ರೆ ಸೀದಾ ಹೀಗೆ ಹೋಗ್ತಿತ್ತು. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ. ಇದು ಇನ್ಸಿಡೆಂಟ್ ರೇನ ಡೈರೆಕ್ಷನ್. ಇದು ಲೈಟ್ ಈ ರೀತಿ ಎಮರ್ಜ್ ಆಗಿ ಹೊರಗಡೆ ಬರ್ತಾ ಇದೆ ಇಲ್ಲಿ. ದಿಸ್ ಈಸ್ ದ ಎಮರ್ಜೆಂಟ್ ರೇ ಅಂತ ಹೇಳೋಣ. ಈ ಇನ್ಸಿಡೆಂಟ್ ರೇ ಮತ್ತೆ ಎಮರ್ಜೆಂಟ್ ರೇಗಳ ಮಧ್ಯೆ ಇರುವಂತ ಆಂಗಲೇ ಆಂಗಲ್ ಆಫ್ ಡಿವಿಯೇಷನ್. ಅಂದ್ರೆ ಲೈಟ್ ಹೀಗೆ ಹೋಗ್ಬೇಕಂತ ಲೈಟು ಡಿವಿಯೇಟ್ ಆಗಿ ಈ ಕಡೆ ಬರ್ತಾ ಇದೆ. ದಟ್ ಇಸ್ ವಾಟ್ ಆಂಗಲ್ ಆಫ್ ಡಿವಿಯೇಷನ್. ಆ ಪ್ರಿನ್ಸಿಪಲ್ ಅದೇ ಅದ. ಫಸ್ಟ್ ಏನದ ನೋಡ್ರಿ, ದ ಆಂಗಲ್ ಆಫ್ ಡಿವಿಯೇಷನ್ ಇಸ್ ದ ಆಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಅಂಡ್ ದ ಎಮರ್ಜೆಂಟ್ ರೇ. ಈ ಇನ್ಸಿಡೆಂಟ್ ರೇ ಮತ್ತೆ ಎಮರ್ಜೆಂಟ್ ರೇಗಳ ಮಧ್ಯೆ ಇರುವಂತ ಆಂಗಲೇ ಆಂಗಲ್ ಆಫ್ ಡಿವಿಯೇಷನ್. ನೆಕ್ಸ್ಟ್, at minimum deviation, the light ray passes through the prism symmetrically. Okay, as you change the angle of incidence, this is the normal, this is incident ray, and this is the angle of incidence. If you change the angle of incidence, correspondingly angle of deviation ಕೂಡ change ಆಗ್ತಾ ಹೋಗುತ್ತೆ. ಏನಂತೆ, ಯಾವಾಗ angle of deviation minimum ಆಗಿರುತ್ತೋ the light ray passes through the prism symmetrically pass ಆಗುತ್ತೆ. And hence ಏನರ್ಥ, angle of incidence is equal to angle of emergence ಆಗಿರುತ್ತೆ. ಅಂದರೆ ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತೆ ಇಲ್ಲಿ ಹೊರಗೆ ಬರುವಂಥ ಲೈಟು, ದ ಎಮರ್ಜೆಂಟ್ ರೇ, ದ ಆಂಗಲ್ ಆಫ್ ಎಮರ್ಜೆನ್ಸ್ ಅದು ಕೂಡ ಸೇಮ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀವಿ. ಓಕೆ, ದಟ್ ಇಸ್ ವಾಟ್ ಸಿಮೆಟ್ರಿಕಲಿ ಅಂತ ಅರ್ಥ. ನೆಕ್ಸ್ಟ್ ಏನು ಮಾಡಬೇಕು, ದಿಸ್ ಇಸ್ ಫಸ್ಟ್ ಯು ನೀಡ್ ಟು ರೈಟ್ ದ ಪ್ರಿನ್ಸಿಪಲ್. ಆ ನಂತರ ಡೈಗ್ರಾಮ್ ಡ್ರಾ ಮಾಡಬೇಕು. ಓಕೆ, ಸೇ ದಿಸ್ ಈಸ್ ಯುವರ್ ಇನ್ಸಿಡೆಂಟ್ ರೇ ಆ್ಯಂಡ್ ಹಿಯರ್ ಇಟ್ ಈಸ್ ನಾರ್ಮಲ್. ಲೈಟ್ ಹೇಗೆ ಹೋಗಬೇಕಾಗಿತ್ತು, ಸೀದಾ ಇದೇ ರೀತಿ ಹೋಗಬೇಕಾಗಿತ್ತು. ಆದರೆ ಏನಾಗ್ತಾ ಇದೆ, ಹೀಗೆ ಹೋಗಬೇಕಾದ ಲೈಟು ಇಲ್ಲಿ ಬರ್ತಾ ಇದೆ. ದಿಸ್ ಈಸ್ ದ ಆಂಗಲ್ ಆಫ್ ಡಿವಿಯೇಷನ್. ಓಕೆ, ಆ್ಯಂಡ್ ಎಮರ್ಜೆಂಟ್ ರೇ ಅಂದ್ರೆ ಏನ್ರಿ, ಆಂಗಲ್ ಆಫ್ ಎಮರ್ಜೆನ್ಸ್ ಯಾವುದು? ಓಕೆ, ಇದಕ್ಕೊಂದು ನಾವು ನಾರ್ಮಲ್ ಡ್ರಾ ಮಾಡೋಣ. ಸಿ ಬಿ ಸರ್ಫೇಸಿಗೆ ನಾರ್ಮಲ್ ಡ್ರಾ ಮಾಡ್ರಿ. ದಿಸ್ ಈಸ್ ದ ಆಂಗಲ್ ಆಫ್ ಎಮರ್ಜೆನ್ಸ್ ಅಂತ ಅರ್ಥ. ಓಕೆ, ಆ್ಯಂಡ್ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಅಟ್ ಆಂಗಲ್ 35, ಆನಂತರ ಆ್ಯಂಗಲ್ 40, 45 ಈ ರೀತಿ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ನೇಚರ್ ಆಫ್ ದ ಗ್ರಾಫ್ ಯಾವ ರೀತಿ ಬರುತ್ತಾ, ಈ ರೀತಿ ಇರುತ್ತೆ. ಅಲಾಂಗ್ ದ ಎಕ್ಸ್ ಎಕ್ಸಿಸ್ ಇನ್ಸಿಡೆನ್ಸ್ ರೇ ತಗೋತಾ ಇದ್ದೀವಿ, ಆ್ಯಂಡ್ ಆಂಗಲ್ ಆಫ್ ಇನ್ಸಿಡೆನ್ಸ್ ತಗೋತಾ ಇದ್ದೀರಿ. ಆ್ಯಂಡ್ ಅಲಾಂಗ್ ದ ವೈ ಎಕ್ಸಿಸ್ ಆಂಗಲ್ ಆಫ್ ಡಿವಿಯೇಷನ್ ತಗೋತೀರಿ. ಆ್ಯಂಡ್ ಆಬ್ಸರ್ವೇಷನಲ್ಲಿ ವೆರಿ ಸಿಂಪಲ್, ಆಂಗಲ್ ಆಫ್ ಇನ್ಸಿಡೆನ್ಸ್ ಒಂದು ಕಾಲಮು, ಸೆಕೆಂಡ್ ಕಾಲಮ್ ಆಂಗಲ್ ಆಫ್ ಡಿವಿಯೇಷನ್ ಬರೆಯೋದು. ಓಕೆ, ಹೇಗೆ ಮಾಡೋದ್ರೆ ಇಷ್ಟು ಬರೋದು ನೀವು ತೋರಿಸ್ಬೇಕು. ನೆಕ್ಸ್ಟು ಹೇಗೆ ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡೋದು. ಇಟ್ಸ್ ಅ ವೆರಿ ಸಿಂಪಲ್. ಒಂದು ಪ್ಲೇನ್ ಪೇಪರ್ ತಗೋರಿ, ಅದರ ಮೇಲೆ ಹರಿಜಾಂಟಲ್ ಲೈನನ್ನು ಡ್ರಾ ಮಾಡೋಣ. ಅದಕ್ಕೆ ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿಕೊಂಡು 90 ಡಿಗ್ರಿ ಮಾರ್ಕ್ ಮಾಡ್ರಿ. ಓಕೆ, ಅದಕ್ಕೆ 90 ಡಿಗ್ರಿ ಲೈನನ್ನು ಡ್ರಾ ಮಾಡೋಣ. ಆ್ಯಂಡ್ ದಿಸ್ ಇಸ್ ನಾವು ನಾರ್ಮಲ್ ಇದ್ದಂಗೆ ನಮ್ದು ಇದೀಗ. ಓಕೆ, ಆ್ಯಂಡ್ ಮೇಕ್ ಅ ಆ್ಯಂಗಲ್ ಎಷ್ಟು 10, 20, 30, 35 ಆ್ಯಂಗಲ್ ಮಾರ್ಕ್ ಮಾಡ್ರಿ. ಓಕೆ, ಆ್ಯಂಡ್ ಡ್ರಾ ದ ಲೈನ್. ದಟ್ ಈಸ್ ಯುವರ್ ಆ್ಯಂಗಲ್ ಆಫ್ ದಟ್ ಇಸ್ ದ ಇನ್ಸಿಡೆಂಟ್ ರೇ. ಇದು this is your incident ray. Okay, this angle is 35 degree. Okay, ಈಗ ಒಂದು ಪ್ರಿಸಮ್ನ ಇಟ್ಟು ಏನು ಮಾಡಬೇಕ್ರಿ, ಪ್ರಿಸಮ್ನ ಒಂದು ಔಟ್ಲೈನ್ನ ಡ್ರಾ ಮಾಡೋಣ. ಓಕೆ, ಡ್ರಾ ದ ಔಟ್ಲೈನ್ ಫಾರ್ ದಿಸ್ ಪ್ರಿಸಮ್. ಓಕೆ, ಈ ಪ್ರಿಸಮ್ದು ಒಂದು ಔಟ್ಲೈನ್ನ ನಾವು ಡ್ರಾ ಮಾಡ್ತಾ ಇದ್ದೀವಿ. ಓಕೆ, ಆಫ್ಟರ್ ದ್ಯಾಟ್ ಇದನ್ನು ಪುಟ್ ಆನ್ ಅ ಥರ್ಮಾಕೋಲ್. ಓಕೆ, ಒಂದು ಥರ್ಮಾಕೋಲ್ ಇದರ ಮೇಲೆ ಪೇಪರ್ನ ಪ್ಲೇಸ್ ಮಾಡೋಣ. ಓಕೆ, ಥರ್ಮಾಕೋಲ್ ಮೇಲೆ ಪೇಪರ್ ಪ್ಲೇಸ್ ಮಾಡಿ, ಪ್ಲೇಸ್ ದ್ಯಾಟ್ ಪ್ರಿಸಮ್ ಆ್ಯಂಡ್ ಪಿನ್ನನ್ನು, ಆ ಇನ್ಸಿಡೆಂಟ್ ರೇ ಮೇಲೆ ಪಿನ್ನನ್ನು, 2 ಪಿನ್ನನ್ನು ಪಿನ್ ಮಾಡಿರಿ. ಓಕೆ, ಆ್ಯಂಡ್ ಸಿ ದೀಸ್ ಪಿನ್ಸ್, ಈ ಪಿನ್ಗಳನ್ನು ನೀವು ಎಲ್ಲಿಂದ ನೋಡಬೇಕು, ಇನ್ನೊಂದು ಫೇಸಿಂದ, ಈ ಕಡೆ ಫೇಸಿಂದ ನೋಡಬೇಕು. ಆ್ಯಂಡ್ ನಾವು ಯು ಕ್ಯಾನ್ ಸಿ ದೀಸ್ 2 ಪಿನ್ಸ್. ಆ 2 ಪಿನ್ಗಳು ಒಂದೇ ಲೈನಲ್ಲಿ ಬರುವ ಹಾಗೆ ನಿಮ್ಮ ಐ ಸೈಟನ್ನು ಅಡ್ಜಸ್ಟ್ ಮಾಡಬೇಕು. ಓಕೆ, ಯು ಹ್ಯಾವ್ ಟು ಅಡ್ಜಸ್ಟ್ ಯುವರ್ ಐ ಸೈಟ್. ಹೇಗೆ, 2 ಒಂದೇ ನೋಡ್ರಿ, 2 ಒಂದೇ ಲೈನಲ್ಲಿ ಬರ್ತಾ ಇದಾವೆ ಈಗ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕೀಗ, ಈ 2 ಪಿನ್ಗಳ ಮುಂದೆ ಒಂದು ಪಿನ್ನನ್ನು ನಾನು ಇನ್ಸರ್ಟ್ ಮಾಡ್ತೀನಿ. ರೈಟ್. ಓಕೆ, ಹಿಂದಿನ 2 ಪಿನ್ ನಮಗೆ ಕಾಣಿಸ್ತಾ ಇಲ್ಲ ಈಗ. ಓಕೆ, ಒಂದೇ ಲೈನಲ್ಲಿ ಬಂದು ಅನಿಸ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಇದ್ರ ಮುಂದೆ ಮತ್ತೊಂದು ಪಿನ್ನನ್ನು ಇನ್ಸರ್ಟ್ ಮಾಡೋಣ. ಲೆಟ್ ಅಸ್ ಟೇಕ್ ಅನದರ್ ಪಿನ್. ಮತ್ತೊಂದು ಪಿನ್ನು, ಆ ಹಿಂದಿನ 3 ಪಿನ್ನು ನಮಗೆ ಕಾಣಬಾರ್ದು ಕ್ಲಿಯರ್ ಆಗಿ, ಅದರ ಮುಂದೆ ಎಕ್ಸಾಕ್ಟಾಗಿ ಮತ್ತೊಂದು ಪಿನ್ನನ್ನು ಇನ್ಸರ್ಟ್ ಮಾಡಿದ್ವಿ. ಎಸ್, ಈಗ ನೀವು ಗಮನಿಸ್ಬೋದು. ಓಕೆ, ಏನು ಗಮನಿಸ್ಬೋದು, ಸಿ ದಿಸ್ ಇಸ್ ದ ಇದೇನು, ಮತ್ತೆ ನೀವು ಆ್ಯಂಗಲ್ನ ಟಿಲ್ಟ್ ಮಾಡಿರಿ. ದ್ಯಾರ್ ಇನ್ ಒನ್ ಲೈನ್, ಒಂದೇ ಲೈನಲ್ಲಿ ಬಂದಿರಬೇಕು. ಓಕೆ, ನಾವು ದೇ ಅಪಿಯರ್, ಅವು ಒಂದೇ ಲೈನಲ್ಲಿ ಬರ್ತಾ ಇದಾವೆ ಅಂತ ಅನ್ನಿಸ್ತಾ ಇದೆ.
ಓಕೆ, ಬಟ್ ಆ್ಯಕ್ಚುಲಿ ನೀವು ಮೇಲಿಂದ ನೋಡಿದಾಗ ಇಫ್ ಯು ಸಿ ಫ್ರಮ್ ಅಬೋವ್, ಓಕೆ, ಆದರೂ ಒಂದೇ ಲೈನಲ್ಲಿ ಇರಲ್ಲ. ಯಾಕೆ ಇರಲ್ಲ? ಬಿಕಾಸ್ ಲೈಟ್ ಬೆಂಡ್ ಆಗಿ ಈ ಕಡೆ ಬರ್ತಾ ಇದೆ, ಅವು ಒಂದೇ ಲೈನಲ್ಲಿ ಅದಾವ ಅಂತ ನಿಮಗೆ ಅನಿಸ್ತಾ ಇದೆ. ಓಕೆ, ಆ್ಯಂಡ್ ಇಫ್ ಯು ಸಿ ಇಟ್ ಫ್ರಮ್ ಅಬೋವ್, ಮೇಲಿಂದ ನೋಡ್ರಿ ಅದನ್ನು. ಓಕೆ, ಹೇಗೆ ಕಾಣಿಸ್ತಾ ಇದೆ ಇದು? ಎಸ್, ಯು ಕ್ಯಾನ್ ಸಿ ಫ್ರಮ್ ಅಬೋವ್. ಇಲ್ಲಿ ನೀವು ಗಮನಿಸ್ಬೋದು, ಮೇಲಿಂದ ಇಲ್ಲಿ ನೋಡಿದಾಗ ಓಕೆ, ಸಿ ದಿಸ್ ಈಸ್ ಆ್ಯಕ್ಚುಲಿ ಇದೇ ಲೈನಲ್ಲಿ ಅದಾವ ಅಂತ ಅನಿಸುತ್ತೆ, ಬಟ್ ನೀವು ಪಿನ್ ಹಾಕಿದ್ದಿಲ್ಲೇ. ನೀವು ಪಿನ್ನನ್ನು ಇನ್ಸರ್ಟ್ ಮಾಡುವಾಗ ಹೇಗಿತ್ತದು ಇಲ್ಲೇ ಅದಾವು ಅಂತ ಅನಿಸ್ತಾ ಇತ್ತು. ಆ್ಯಕ್ಚುಲಿ ಲೈಟ್ ಹೀಗೆ ಬರುವಂಥ ಲೈಟು ಹೀಗೆ ಸೀದಾ ಹೋಗ್ತಾ ಇಲ್ಲ, ಅದು ಬೆಂಡ್ ಆಗಿ ಈ ಕಡೆ ಬರ್ತಾ ಇದೆ ಅಂತ ಅರ್ಥ ಅದರದು, ರೈಟ್? ಹಾಗಾಗಿ ನಾವು ಇದನ್ನು ಮಾರ್ಕ್ ಮಾಡ್ತಾ ಇದ್ದೀವಿ. ಈಗ ನಾವು ಇದನ್ನು ಈ ಎರಡನ್ನು ಏನು ಮಾಡೋಣ, ಆ ಪಿನ್ನನ್ನು ಇನ್ಸರ್ಟ್ ಮಾಡಿದಂತಹ ಪಿನ್ನನ್ನು ನಾವು ಜಸ್ಟ್ ವಿಲ್ ರಿಮೂವ್ ಇಟ್. ಓಕೆ, ಅದನ್ನು ನಾವು ರಿಮೂವ್ ಮಾಡಿ ಅಲ್ಲೊಂದು ಸರ್ಕ್ಯುಲರ್ ಮಾರ್ಕ್ ಮಾಡೋಣ. ಓಕೆ, ಆ್ಯಂಡ್ ಈ ಎರಡೂ ಪಾಯಿಂಟ್ಸನ್ನು ನಾವು ಜಾಯಿನ್ ಮಾಡೋಣ ಸ್ಕೇಲ್ ತಗೊಂಡು. ಇನ್ಸಿಡೆಂಟ್ ಮತ್ತು ಎಮರ್ಜೆಂಟ್ ರೇಗಳ ಮಧ್ಯೆ ಇರುವಂತಹ ಎಂಗಲ್ ಏನದಲ್ಲ, ದಿಸ್ ಈಸ್ ಯು ಕ್ಯಾನ್ ಸಿ ದಟ್ ಈಸ್ 43 ಅದ. ಓಕೆ, ಒಂದು ಎಮರ್ಜೆಂಟ್ ರೇ ಅದ, ಆ್ಯಂಡ್ ದಿಸ್ ಈಸ್ ಹಿಯರ್ ಯು ಕ್ಯಾನ್ ಸಿ ದಟ್ ಈಸ್ 40, 41, 42, 43. ಹಿಯರ್ ದ ಎಮರ್ಜೆಂಟ್ ರೇ ಎಷ್ಟದ 43 ಆ್ಯಂಗಲ್ ಮಾಡ್ಕೊಳ್ತಾ ಇದೆ ವಿತ್ ದ ಇನ್ಸಿಡೆಂಟ್ ರೇ. ಓಕೆ, ದಟ್ ಇಸ್ ವಾಟ್ ಯುವರ್ ಆ್ಯಂಗಲ್ ಆಫ್ ಡಿವಿಯೇಷನ್. ಇದೇನಿದೆ ನಮ್ಮದು ಆ್ಯಂಗಲ್ ಆಫ್ ಡಿವಿಯೇಷನ್ ಎಷ್ಟು ಬರಿತೀನಿ? 43 ಡಿಗ್ರಿ. ಹಿಯರ್ ಇಸ್ ದ 43 ಡಿಗ್ರಿ ಆ್ಯಂಗಲ್ ಆಫ್ ಎಮರ್ಜೆನ್ಸ್, ಆ್ಯಂಗಲ್ ಆಫ್ ಡಿವಿಯೇಷನ್ ಅದು. ದಿಸ್ ಇಸ್ ಆ್ಯಂಗಲ್ ಆಫ್ ಡಿವಿಯೇಷನ್ ಇಸ್ 43 ಡಿಗ್ರಿ. ಓಕೆ, ಆ್ಯಂಡ್ 35 is the angle of incidence, 43 is angle of deviation here. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಮತ್ತೊಂದು 90 ಡಿಗ್ರಿ ಮಾರ್ಕ್ ಮಾಡ್ಕೊಳ್ಳೋಣ ಸ್ವಲ್ಪ ಡಿಸ್ಟೆನ್ಸಲ್ಲಿ. ಓಕೆ, ಆ್ಯಂಡ್ 35 ಅದಕ್ಕೊಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತಾ ಇದ್ದೀವಿ. ಓಕೆ, ಡ್ರಾ ದ ಪರ್ಪೆಂಡಿಕ್ಯುಲರ್ ಲೈನ್ ಆ್ಯಂಡ್ ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿಕೊಂಡು ಏನು ಮಾಡೋದು, ಆಗ 35 ಆಯಿತು. ಈಗ 40 ಡಿಗ್ರಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ನಾವು ಇಟ್ ಈಸ್ 40 ಡಿಗ್ರಿ. ಈಗ 35 ಆಗಿದ್ದಾಗಲೇ ಈಗ 40 ಡಿಗ್ರಿಗೆ ಮಾರ್ಕ್ ಮಾಡ್ಕೊಳ್ರಿ. ಆ್ಯಂಡ್ ಡ್ರಾ ದ ಲೈನ್, ದಟ್ ಈಸ್ ದಿಸ್ ಲೈನ್ ಈಸ್ ಯುವರ್ ಇನ್ಸಿಡೆಂಟ್ ರೇ ಇದ್ದಂಗೆ ಇದು. ಓಕೆ, ದಿಸ್ ಲೈನ್ ಈಸ್ ಲೈಕ್ ಇನ್ಸಿಡೆಂಟ್ ರೇ. ಓಕೆ, ಆ್ಯಂಡ್ ಹಿಯರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದ್ದಂಗೆ ಇದು, ದಟ್ ಈಸ್ 40 ಡಿಗ್ರಿ. ಹಿಯರ್ 40 ಡಿಗ್ರಿ ಆ್ಯಂಡ್ ಪುಟ್ ಅ ಪ್ರಿಸಮ್. ಔಟ್ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋಣ ನಾವು ಇದನ್ನು. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು, ಪಿನ್ಗಳನ್ನು ಹಾಕಬೇಕು. ಪುಟ್ ಅ ಪಿನ್, ರೈಟ್? ಆ್ಯಂಡ್ ಸಿ, ಈಗ ಮತ್ತೆ ನಾವು ಪ್ರಿಸಮನ್ನು ಪ್ಲೇಸ್ ಮಾಡಿ ಈ ಸೈಡಿಂದ, ಓಕೆ, ಈ ಸೈಡಿಂದ ಏನು ನೋಡೋಣ, ಆ ಎರಡೂ ಪಿನ್ಗಳನ್ನು ನೋಡೋಣ. ದೇ ಆರ್ ಅ ಲೈನ್ ಆಗಿರೋ ಹಾಗೆ ನೋಡ್ಬೇಕು. ಓಕೆ, ನಿಮ್ಮ ಐಸೈಟನ್ನು ಅಡ್ಜಸ್ಟ್ ಮಾಡಿಕೊಂಡು ಒಂದೇ ಲೈನಲ್ಲಿ ಬಂದಂಗೆ ನೀವು ಅದನ್ನು ಐಸೈಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಆ್ಯಂಡ್ ಆನಂತರ ಮತ್ತೆ ಏನು ಮಾಡ್ಬೇಕು ನಾವೀಗ, ಹಿಯರ್ ವಿ ನೀಡ್ ಟು ಇನ್ಸರ್ಟ್ ದ ಪಿನ್ನನ್ನು ಇನ್ಸರ್ಟ್ ಮಾಡಬೇಕು. ಓಕೆ, here this is the first pin, and here this is our second pin. Okay, see they are in a same line, ಒಂದೇ ಲೈನ್ ಬಂದಾವು. you can see here, ನೀವು ಬೇರೆ ಆ್ಯಂಗಲ್ ಚೇಂಜ್ ಮಾಡಿದಾಗ ನಿಮ್ಗೆ ಏನು ಅನಿಸ್ತದೆ, ದೇ ಆರ್ ಇನ್ ಒನ್ ಲೈನ್ ಅಂತ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ದೇ ಆರ್ ನಾಟ್ ಇನ್ ಒನ್ ಲೈನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ಬೇಕು ನಾವೀಗ, ರಿಮೂವ್ ದ್ಯಾಟ್ ಪಿನ್ಸ್. ಆ ಪಿನ್ನನ್ನು ರಿಮೂವ್ ಮಾಡಿರಿ. ಮೇಕ್ ಅ ಮಾರ್ಕ್, ಅಲ್ಲಿ ಮಾರ್ಕ್ ಮಾಡಿರಿ. ಓಕೆ, ಸಿಯರ್ ಮಾರ್ಕ್ ಮಾಡಿದ್ವಿ ಇದು. ಆ್ಯಂಡ್ ಡ್ರಾ ದ ಲೈನ್. ಈ ಎರಡು ಪಿನ್ ತಗೊಂಡು ಡ್ರಾ ದೀಸ್ ಲೈನ್ಸ್. ದಟ್ ಈಸ್ ಯುವರ್ ಎಮರ್ಜೆಂಟ್ ರೇ. ಆ್ಯಂಡ್ ಸಿ ದ ಆ್ಯಂಗಲ್ ಆಫ್ ಡಿವಿಯೇಷನ್ ಎಷ್ಟದ, 38 ಡಿಗ್ರಿ ಅದ. 40 ಇಲ್ಲಿ ಎರಡಕ್ಕೆ ಕಡಿಮೆ ಅದ, 38 ಡಿಗ್ರಿ. ದಿಸ್ ಇಸ್ 38 ಡಿಗ್ರಿ. ಓಕೆ, ಲೆಟ್ಸ್ ರೈಟ್. ಇದನ್ನು ನಾವು ನಮ್ಮ ಟೇಬಲರ್ ಕಾಲಮಲ್ಲಿ ಇನ್ಸರ್ಟ್ ಮಾಡೋಣ. ಹಾಗೆ ಇನ್ಸರ್ಟ್ ಮಾಡಲೇ ಇಲ್ಲ ಟೇಬಲರ್ ಕಾಲಮಲ್ಲಿ. ಓಕೆ, ಯಾವಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 35 ಡಿಗ್ರಿ ಇದ್ದಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿತ್ತು, 35 ಡಿಗ್ರಿ ಇದ್ದಾಗ ಆ್ಯಂಗಲ್ ಆಫ್ ಡಿವಿಯೇಷನ್ ಎಷ್ಟಾಗಿತ್ತು, 43 ಡಿಗ್ರಿ ಆಗಿತ್ತು. ಯಾವಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 40 ಡಿಗ್ರಿ ಆದಾಗ ಆ್ಯಂಗಲ್ ಆಫ್ ಡಿವಿಯೇಷನ್ ನಮ್ದು ಇಲ್ಲೇ 38 ಡಿಗ್ರಿ ಆಗಿದೆ. ಓಕೆ,
ನೆಕ್ಸ್ಟ್ ಅದೇ ರೀತಿ ನಾವು ನೆಕ್ಸ್ಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆ್ಯಂಗಲ್ ಆಫ್ ಡಿವಿಯೇಷನ್ ನೋಡೋಣ. ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ದೀವಿ. ಡ್ರಾ ದ ಪರ್ಪೆಂಡಿಕ್ಯುಲರ್ ಲೈನ್. ಆ್ಯಂಡ್ ಮಾರ್ಕ್ 10, 20, 30, 40. ಈಗ 40 ಆಗಿತ್ತು, 45 ಡಿಗ್ರಿ ಏನು ಬರೀತಾರೆ ಈಗ 45 ಡಿಗ್ರಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ದಿಸ್ ಈಸ್ ಯುವರ್ ಇನ್ಸಿಡೆಂಟ್ ರೇ ಇದ್ದಂಗೆ. ಓಕೆ, ಡ್ರಾ ದ ಸ್ಟ್ರೇಟ್ ಲೈನ್, that is your incidence ray, and here the angle is 45 degree. Okay, and put a prism, line out mark ಮಾಡ್ಕೋರಿ ಅದರದ್ದು prism ಅದು. Okay, and put that paper on a thermocol box ಅಥವಾ thermocol ಮೇಲೆ ಇಟ್ಟು ಅದನ್ನ ಪಿನ್ ಹಾಕ್ರಿ. See this, and put a prism, glass prism like this, and see that ಪಿನ್ಗಳನ್ನು ಹೇಗೆ ನೋಡಬೇಕು, ಈ ಸೈಡಿಂದ ನೋಡ್ತಾ ಇದ್ದೀವಿ. And here they are in a same line, and put a pin in front of it. ಅದರ ಮುಂದ್ಗಡೆನೇ ಈಗ ನಾವು ಏನು ಮಾಡಬೇಕು, ಪಿನ್ ಅನ್ನ ಇನ್ಸರ್ಟ್ ಮಾಡಬೇಕು ಈಗ. ಓಕೆ, ಎಸ್, ಅಡ್ಜಸ್ಟ್ ಯುವರ್ ಐ ಸೈಟ್. ಆ್ಯಂಡ್ ಪಿನ್ ಅನ್ನು ಯಾವ ರೀತಿ ಇನ್ಸರ್ಟ್ ಮಾಡಬೇಕು, ಆ ಹಿಂದಿನ ಎರಡು ಪಿನ್ ನಿಮಗೆ ಒಂದೇ ಲೈನಲ್ಲಿ ಬರುವ ಆ ರೀತಿ ಇರಬೇಕು. ಆ ರೀತಿ ನಿಮ್ಮ ಐ ಸೈಟನ್ನು ಅಡ್ಜಸ್ಟ್ ಮಾಡಿಕೊಂಡು ಇನ್ಸರ್ಟ್ ದ ಪಿನ್. ಓಕೆ, ನೆಕ್ಸ್ಟ್ ವಿ ನೀಡ್ ಟು ಇನ್ಸರ್ಟ್ ಅನದರ್ ಪಿನ್. ಮತ್ತೊಂದು ಪಿನ್ ಅನ್ನು ಇನ್ಸರ್ಟ್ ಮಾಡಬೇಕು ಈಗ ನಾವೀಗ. Here this is our second pin. Okay, now this is our second pin we are inserting. Right. Okay, and next in ಮಾಡಬೇಕು ಈಗ. See, they appear like it, that they are in the same line ಅಲ್ಲ, ಅದೇ ರೀತಿ ಅನಿಸ್ತವೆ ನಿಮಗೆ ಈಗ. Okay, and remove that prism, and ಈ ಪಿನ್ ಅನ್ನು ರಿಮೂವ್ ಮಾಡಿ ನಾವೇನು ಮಾಡ್ತಾ ಇದ್ದೀವಿ, ಮಾರ್ಕ್ ಮಾಡ್ತಾ ಇದ್ದೀವಿ. ರಿಮೂವ್ ದ ಪಿನ್ ಆ್ಯಂಡ್ ಮಾರ್ಕ್ ಮಾಡ್ತಾ ಇದ್ದೀವಿ ಮತ್ತೆ ಅದನ್ನು, ಸೆಕೆಂಡ್ ಮಾರ್ಕು. ಆ್ಯಂಡ್ ಜಾಯಿನ್, ಇವೆರಡು ರಿಮೈನಿಂಗ್ ಪಿನ್ ತೆಗೆದು ಆ ಎರಡು ಡಾಟನ್ನು ಏನು ಮಾಡೋಣ, ಜಾಯಿನ್ ಮಾಡೋಣ. ದಟ್ ಈಸ್ ಯುವರ್ ಎಮರ್ಜೆಂಟ್ ರೇ. And now what is the angle of deviation here? The angle of deviation you can see, that is 42 degree. Yes, it is 42 degree. Okay, angle of incidence 45 ಇದ್ದಾಗ ಇಲ್ಲಿ angle of deviation ಎಷ್ಟು ಬರ್ತಾ ಇದೆ, 42 degree ಬರ್ತಾ ಇದೆ. Now the angle of incidence ಎಷ್ಟಿತ್ತು, 45 degree ಇದ್ದಾಗ angle of deviation 42 degree ಇದೆ. ಆ್ಯಂಡ್ ರಿಮೈನಿಂಗ್ ಅದೇ ರೀತಿ ನಾವು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು. ಆ್ಯಂಡ್ ಸಿ, ಯಾವಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 50 ಇದ್ದಾಗ ಇಲ್ಲೇ 41 ಆ್ಯಂಗಲ್ ಆಫ್ ಡಿವಿಯೇಷನ್ ಬಂದದ. ಓಕೆ, ವೆನ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಎಷ್ಟು 50 ಡಿಗ್ರಿ ಇದ್ದಾಗ ದ ಆ್ಯಂಗಲ್ ಆಫ್ ಡಿವಿಯೇಷನ್ ಯು ಕ್ಯಾನ್ ಸಿ ಹಿಯರ್, ದಟ್ ಈಸ್ 41 degree. Here it is 41 degree. And when the angle of incidence is 55 angle of incidence ಇದ್ದಾಗ, when the angle of incidence is 55 degree, ಅವಾಗ angle of deviation ಎಷ್ಟು ಬಂದದ, 39 degree ಬಂದದ. Here you can see that is the angle of deviation, that is 39 degree. And when the angle of incidence is 60 degree and the angle of deviation is 41 degree. Okay, angle of incidence 60 degree ಇದ್ದಾಗ angle of deviation 41 degree. Okay, and here ಇಲ್ಲಿ angle of incidence along the x-axis ತಗೋಬೇಕು ನಾವೀಗ, and angle of deviation along the y-axis, that is angle of deviation along the y-axis. See the graph ಡ್ರಾ ಮಾಡಬೇಕು ನಾವೀಗ. ಓಕೆ, ಅಲಾಂಗ್ x-axis ಏನು ತಗೊಳ್ತಾ ಇದ್ದೀವಿ, angle of
ಇನ್ಸಿಡೆನ್ಸ್ ತಗೊಳ್ತಾ ಇದ್ದೀರಿ ಆ್ಯಂಡ್ ಸ್ಕೇಲು ತೊಗೊಂಡಿರಿ ಅಲಾಂಗ್ ಎಕ್ಸ್ ಎಕ್ಸಸ್ ವಿ ಆರ್ ಟೇಕಿಂಗ್ 2 ಸೆಂಟಿಮೀಟರ್ಸ್ ಈಕ್ವಲ್ ಟು 10 ಡಿಗ್ರಿ ಅಂತ ತಗೊಳ್ತಾ ಇದ್ದೀರಿ. ಹಾಗಾಗಿ ಇಲ್ಲೇ ಈ ರೀತಿ ಮಾರ್ಕ್ ಮಾಡಿ 0 ಇಲ್ಲದ. ಓಕೆ, ದ್ಯಾಟ್ ಮಾರ್ಕ್ಸ್ ಇಲ್ಲಿ ಹಿಂದೆ 29 28 ಎಲ್ಲ ಅದಾವೆ. ಓಕೆ, ಹಿಯರ್ ದಿಸ್ ಇಸ್ 30 ಡಿಗ್ರಿ 40 ಡಿಗ್ರಿ 50 ಡಿಗ್ರಿ 60 ಡಿಗ್ರಿ ಆ್ಯಂಡ್ 2 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 10 ಡಿಗ್ರಿ ಅಂತ ತಗೊಳ್ತಾ ಇದ್ದೇನೆ. ಆ್ಯಂಡ್ ಅಲಾಂಗ್ ವೈ ಎಕ್ಸಿಸ್ ದಟ್ ಈಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಡಿಗ್ರಿ ತಗೊಳ್ತಾ ಇದ್ದೀವಿ. ದಿಸ್ ಇಸ್ ಅವರ್ ಕನ್ವಿನಿಯನ್ಸ್. ಆ್ಯಂಡ್ ಹಿಯರ್ 35 36 ಇವುಗಳ ಮಧ್ಯೆ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1 ಡಿಗ್ರಿ ಅದ. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕ್ರಿ? ಸಿ ದ ಓಕೆ 35 ಡಿಗ್ರಿ ಇದ್ದಾಗ 43 35 ಅದ, ಇದು 30 ಅದ, ಇದು 40 ಅದ, ಇವೆರಡರ ಮಧ್ಯೆ 35. ಓಕೆ, 35 ಡಿಗ್ರಿ ಇದ್ದಾಗ ಆ್ಯಂಗಲ್ ಆಫ್ ಡಿವಿಯೇಷನ್ ಎಷ್ಟದ? 43 ಅದ. ಆ್ಯಂಡ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 40 ಡಿಗ್ರಿ ಇದ್ದಾಗ 38 ಡಿವಿಯೇಷನ್ ಅದ. ಓಕೆ, ವೆನ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 40 ಡಿಗ್ರಿ ಆ್ಯಂಗಲ್ ಆಫ್ ಡಿವಿಯೇಷನ್ ಇಲ್ಲೇ 38 ಅದ, ಮಾರ್ಕ್ ಮಾಡಿದ್ದೀವಿ. ಆ್ಯಂಡ್ ವೆನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 45 ಇದ್ದಾಗ ಇದು ಆ್ಯಂಗಲ್ ಆಫ್ ಡಿವಿಯೇಷನ್ 42 ಅದ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಹಿಯರ್ ಇಸ್ 45, ಇದು 45 ಇದ್ದಾಗ ಇದೆಷ್ಟದ? ಇಲ್ಲೇ 42 ಅದ, ಮಾರ್ಕ್ ಮಾಡಿದ್ರಿ ಇಲ್ಲೇ. ಓಕೆ, ವೆನ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ 50 ಡಿಗ್ರಿ ಇದ್ದಾಗ 41 ಆ್ಯಂಗಲ್ ಆಫ್ ಡಿವಿಯೇಷನ್ ಅದ. ಓಕೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟು? ದಟ್ ಇಸ್ 50 ಇದ್ದಾಗ, ವೆನ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 50 ಆ್ಯಂಗಲ್ ಆಫ್ ಡಿವಿಯೇಷನ್ ಇಸ್ 41, ಇಲ್ಲಿ ಮಾರ್ಕ್ ಮಾಡಿರಿ. ಆ್ಯಂಡ್ ವೆನ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 55 ದ ಆ್ಯಂಗಲ್ ಆಫ್ ಡಿವಿಯೇಷನ್ ಇಸ್ 39. ಓಕೆ, 50 ಮತ್ತು 60 ಮಧ್ಯೆ 55 ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 55 ದ ಆ್ಯಂಗಲ್ ಆಫ್ ಡಿವಿಯೇಷನ್ ಎಷ್ಟದ? 39 ಅದ. ಆ್ಯಂಡ್ ಲಾಸ್ಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 60 ಡಿಗ್ರಿ ಇದ್ದಾಗ ಆ್ಯಂಗಲ್ ಆಫ್ ಡಿವಿಯೇಷನ್ 41 ಡಿಗ್ರಿ ಅದ. ಓಕೆ, ಹಾಗಾಗಿ ಏನು ಬರಿತಾ ಇದ್ದಾರೆ? ವೆನ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 60 ಡಿಗ್ರಿ ಆ್ಯಂಗಲ್ ಆಫ್ ಡಿವಿಯೇಷನ್ ಇಸ್ 41 ಡಿಗ್ರಿ. ಓಕೆ, ಹಿಯರ್ ಯು ಗಾಟ್ ದ ಪಾಯಿಂಟ್ಸ್. ಇವು ಪಾಯಿಂಟ್ಸ್ ನೋಡಿದ್ರೆ ಹೇಗದಾವ್ರಿ? ಇಲ್ಲೊಂದದ ಹೀಗದಲ್ಲ. ಓಕೆ, ನಾವು ಏನು ಮಾಡಬೇಕು? ಆ ನೇಚರ್ ಆಫ್ ದ ಗ್ರಾಫ್ ಯಾವ ರೀತಿ ಅದ ಅದೇ ರೀತಿ ನಾನು ಡ್ರಾ ಮಾಡ್ತಾ ಇದ್ದೀನಿ. ಸರಿಯಾಗಿ ಅಬ್ಸರ್ವ್ ಮಾಡಿರಿ. ಓಕೆ, ಸಿ ಇಫ್ ಯು ಕ್ಯಾನ್ ಡ್ರಾ ಇಟ್ ಲೈಕ್ ದಿಸ್. ಹೀಗೆ ನಾ ಇದು ಡ್ರಾ ಮಾಡ್ಬೋದು, ರೈಟ್? ಯು ಕ್ಯಾನ್ ಡ್ರಾ ಇಟ್ ಲೈಕ್ ದಿಸ್. ಹೀಗೆ ಡ್ರಾ ಮಾಡ್ಬೋದಾ? ಎಸ್, ಯು ಕ್ಯಾನ್ ಡ್ರಾ ಇಟ್ ಲೈಕ್ ದಿಸ್. ಓಕೆ, ಏನಿದು? 2 ಪಾಯಿಂಟ್ ಇಲ್ಲಿ ಒಳಗೆ ಬಂದು 2 ಹೊರಗೆ ಬಂದು ಬ್ಯಾಲೆನ್ಸ್ ಆಯಿತು. ಆ್ಯಂಡ್ ಹಿಯರ್ ದಿಸ್ ಈಸ್ ವಾಟ್ ಯುವರ್ ಗ್ರಾಫ್. ಈ ರೀತಿ ನೀವು ಗ್ರಾಫನ್ನು ಡ್ರಾ ಮಾಡ್ಬೋದು. ಓಕೆ, ಲೆಟ್ಸ್ ಡ್ರಾ ಇಟ್ ಲೈಕ್ ದಿಸ್. ನಾನು ಏನು ಡ್ರಾ ಮಾಡ್ತೀನಿ? ಈ ರೀತಿ ಡ್ರಾ ಮಾಡ್ತೀನಿ. ಅಬ್ಸರ್ವ್ ಮಾಡಿರಿ ಸರಿಯಾಗಿ. ಹಿಯರ್ ಇಟ್ ಈಸ್. ಯು ಕ್ಯಾನ್ ಡ್ರಾ ಇಟ್ ಲೈಕ್ ದಿಸ್. ಹೀಗೆ ಡ್ರಾ ಮಾಡ್ಬೋದು. ಆ್ಯಂಡ್ ಹಿಯರ್ ದಿಸ್ ಈಸ್ ವಾಟ್ ಯುವರ್ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಎಷ್ಟದ? 38 ಡಿಗ್ರಿ. ಓಕೆ, ಇಲ್ಲಿ ಏನು ಮಾರ್ಕ್ ಮಾಡ್ತೀರಿ? ದ ಆ್ಯಂಗಲ್ ಆಫ್ ಡಿವಿಯೇಷನ್ ಇಸ್ 38 ಡಿಗ್ರಿ. ಆ್ಯಂಡ್ ದ ರಿಸಲ್ಟ್, ನಿಮ್ಮ ರಿಸಲ್ಟ್ ಏನು ಬರೀಬೇಕಾಗತ್ತೆ? ದ ಫೈನಲಿ ಯು ಹ್ಯಾವ್ ಟು ರೈಟ್ ಅ ರಿಸಲ್ಟ್. ದ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಈಸ್ 38 ಡಿಗ್ರಿ. Okay, that's